ಸರ್, ಇನ್ನಷ್ಟು ಕಾಲರ್ಸ್ನ ಮುಂದಿನ ಹಂತದಲ್ಲಿ ಮಾತಾಡೋಣ ಶಾಸ್ತ್ರಿಗಳೇ. ಮೊದಲ 3 ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗಮನಿಸ್ತಾ ಹೋಗೋಣ. ಚಂದ್ರನ ಬಲ ಇತ್ಯಾದಿಗಳನ್ನು ನೋಡಿಕೊಂಡು ನಾವು ಈ ವಾರ ಭವಿಷ್ಯ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ಈ ಮಾಂದಿಯ ಸಂಚಾರ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಡಕನ್ನು ಉಂಟು ಮಾಡುತ್ತೆ. ಆರೋಗ್ಯ ಬಾಧೆ ಅಂತಂದರೆ ಇದ್ರ ಬಗ್ಗೆ ಗಮನ ಇರಲಿ. ವೃತ್ತಿಯಲ್ಲಿ ಅನುಕೂಲ ಇದೆ. ಸ್ತ್ರೀಯರಲ್ಲಿ ಸಾಲ ಶತ್ರುಗಳ ಬಾಧೆಯನ್ನು ಸೂಚಿಸುತ್ತೆ. ಅದು ಚಂದ್ರ ಕೇತು ಜೊತೆ ಸೇರಿರುವ ಕಾರಣದಿಂದಾಗಿ ಅಧಿಕ ಅನಗತ್ಯ ವ್ಯಯಗಳು ಉಂಟಾಗ್ತಕ್ಕಂಥದ್ದು. ಅಂದ್ಕೊಂಡೇ ಇರಲ್ಲ, ಅಂಥದ್ದೆಲ್ಲ ಬಂದುಬಿಡ್ತದೆ, ಬಂದು ಯಾರಿಗೆ ಬಿಡುತ್ತೆ, ಅದಕ್ಕೆಲ್ಲ ತೆಗೆದು ಕೊಡಬೇಕಾಗತ್ತೆ. ಏನಪ್ಪ, ಕೊನೆಗೆ ಪರ್ಸ್ ಖಾಲಿ ಆಗಿಬಿಡುತ್ತೆ. ಸಂಬಳ ಬಂದು 5 ದಿನಕ್ಕೋ 6 ದಿನಕ್ಕೋ ಖಾಲಿ ಆದರೆ ಕಥೆ ಏನು ಅನಿಸುತ್ತೆ. ಆ ರೀತಿಯಲ್ಲಿ ವಾರದ ಆದಿಯಲ್ಲಿ ನಿಮಗಿರ್ತಕ್ಕಂಥದ್ದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ. ಶುಕ್ರನ ಬಲ ಚೆನ್ನಾಗಿದೆ. ಧನಾಧಿಪತಿ ಕರ್ಮಸ್ಥಾನದಲ್ಲಿರ್ತದೆ, ಚೆನ್ನಾಗಿರುತ್ತದೆ. ಹಣಕಾಸಿಗೆ ಕೊರತೆ ಆಗಲ್ಲ ನಿಮಗೆ. ವ್ಯಯ ಇದೆ, ಹಣಕಾಸಿಗೆ ಕೊರತೆಯೂ ಆಗಲ್ಲ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಮುಂದೆ ನಿಮಗೆ ಸಂಗಾತಿಯಲ್ಲಿ ಸಾಮರಸ್ಯ, ಹಣ್ಣು ಹಾಲು ಹೈನು ಇಂಥ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಬೆಲೆ ಲಾಭ ಬರ್ತಕ್ಕಂಥದ್ದು. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ. ಶುಕ್ರನ ಪರಿವರ್ತನೆ ನಿಮಗೆ ಧನಾಧಿಪತಿ ಲಾಭಕ್ಕೆ ಬಂದರೆ ಏನಾಗುತ್ತೆ, ಧನ ಲಾಭವು ದಿನೇ ಅಂತ. ಪ್ರತಿ ದಿವಸ ವಾರದ ಆದಿಯಲ್ಲಿ ಏನು ಕಳ್ಕೊಂಡ್ರಲ್ಲ, ಕಳೆದೋಯ್ತು ಅಂತ ವಾರದ ಅಂತ್ಯ ವೇಳೆಗೆ ಮತ್ತೆ ಬರ್ತದೆ. ಅಲ್ಲಿಂದ ಇಲ್ಲಿಂದ ಎಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಲ್ಲದೆ ಕರಡಿಯಿಂದ ದುಡ್ಡು ಬಂದ್ಬಿಡೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಚೆನ್ನಾಗಿದೆ ಇವರೇ. ಹೀಗಾಗಿ ವ್ಯಾಪಾರದಲ್ಲೂ ಬಹಳ ವಿಶೇಷ. ಅದರಲ್ಲೂ ವಸ್ತ್ರ ವ್ಯಾಪಾರ, ಹಾಲು ಹೈನು. ಶುಕ್ರ ಅಂದರೆ ಈ ಸುಗಂಧ ದ್ರವ್ಯಗಳಾಗಿರಬಹುದು, ಅಲಂಕಾರ ವಸ್ತುಗಳಾಗಿರಬಹುದು ಇತ್ಯಾದಿ ಅಂಥ ಎಲ್ಲ ಕ್ಷೇತ್ರಗಳವರೆಗೂ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಲಾಭದಾಯಕವಾಗಿದೆ, ತುಂಬ ಚೆನ್ನಾಗಿದೆ ವಾರದ ಅಂತ್ಯದ ವೇಳೆಗೆ. ಪರಿಹಾರ ಏನಪ್ಪ ಅಂತಂದರೆ ನೋಡಿ, ನೀವು ಸುಬ್ರಹ್ಮಣ್ಯ ಸನ್ನಿಧಾನ ದರ್ಶನ ಮಾಡಿ, ಸುಬ್ರಹ್ಮಣ್ಯ ಸನ್ನಿಧಾನ ಒಂದು ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ. ಅದು ತುಂಬ ಆರೋಗ್ಯಕ್ಕೆ ಬಲ ಕೊಡುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವ್ಯಯವೂ ಇದೆ, ಲಾಭವೂ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವೃತ್ತಿಯಲ್ಲಿ ಅನುಕೂಲ, ವ್ಯಾಪಾರದಲ್ಲಿ ಬಹಳ ವಿಶೇಷ. ಅದರಲ್ಲೂ ವಿದೇಶ ವಹಿವಾಟು ತುಂಬ ಚೆನ್ನಾಗಿರ್ತದೆ, ಅನುಕೂಲ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಇದೆ. ಚಂದ್ರನ ಪಂಚಮ ಸ್ಥಾನ ಆದರೂ ಚಂದ್ರನಿಗೆ ಸ್ವಲ್ಪ ಬಲ ಇರೋದ್ರಿಂದ ಬುದ್ಧಿ ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಸ್ತ್ರೀಯರು ಬಹಳ ಜಾಣ್ಮೆಯಿಂದ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ತಾರೆ. ಯಾವ್ದು ಮಾಡಬೇಕು ಗೊತ್ತಾಗ್ಬಿಡುತ್ತೆ ಅವರಿಗೆ. ಆ ರೀತಿಯ ಒಂದು ಕೌಶಲ್ಯ ಅಂತೀವಲ್ಲ, ಅದು ಚೆನ್ನಾಗಿರ್ತದೆ ವಾರದ ಆದಿಯಲ್ಲಿ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯದ ವೇಳೆಗೆ ಬಂದರೆ ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಸ್ವಲ್ಪ ಗಮನ ಇರಲಿ. ಆಮೇಲೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ವ್ಯಾಪಾರ ವಹಿವಾಟು ಕೂಡ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲ ಇದೆ. ಶುಕ್ರನ ಬಲ ವಸ್ತುತಃ ನಿಮಗೆ ನಿಮ್ಮ ರಾಶಿ ಅಧಿಪತಿ ಶುಕ್ರನ ಬಲ ಬದಲಾವಣೆ ಶನಿವಾರದಿಂದ ಕೊನೆಗೆ ಈ ವಾರದ ಅಂತ್ಯದ ವೇಳೆಗೆ ನಿಮಗೆ ಒಂದು ಹೊಸ ದಾರಿ ಸಿಗುತ್ತೆ. ಕೆಲಸವೂ ಅಷ್ಟೇ, ಎಲ್ಲೋ ಅಪ್ಲೈ ಮಾಡಿದರೆ ಅದಕ್ಕೆ ಉತ್ತರ ಬರ್ತಕ್ಕಂಥದ್ದು, ಆ ರೀತಿಯ ಒಂದು ಅನುಕೂಲ ಅವಕಾಶಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಬಲಿಷ್ಠನಾಗ್ತಾ ಹೆಚ್ಚಿನ ಸೌಖ್ಯವೇ ಬರ್ತದೆ. ಶುಕ್ರನಿಂದಾಗಿ ಸಂಪದ್ವಾಹನ ವಸ್ತ್ರ ಭೂಷಣಾನಿ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಮಂತೂ ದೊಡ್ಡ ಪಟ್ಟಿ ಇದೆಯಲ್ಲ. ಹಾಗಾಗಿ ನೀವು ವಾಹನದಲ್ಲಿ ಹೋದರೂ ಸೌಖ್ಯ, ಮನೇಲಿದ್ದರೂ ಸೌಖ್ಯ, ಎಲ್ಲಿದ್ದರೂ ಸಂತೋಷವಾಗಿರ್ತೀರ. ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಸಮರ್ಪಣೆ ಮಾಡಿ. ವಾರದ ಅಂತ್ಯದ ವೇಳೆಗೆ ಏನಾಗುತ್ತೆ, ಸ್ವಲ್ಪ ವಸ್ತು ನಷ್ಟತೆ, ಆರೋಗ್ಯ ಸ್ವಲ್ಪ ಬದಲಾವಣೆ, ಈ ಥರದ್ದು ಒಂದು ಸಣ್ಣ ಪುಟ್ಟ ತೊಡಕು, ಅದರ ನಿವಾರಣೆಗೆ ಈ ಒಂದು ಪರಿಹಾರ ಇದನ್ನು ಮಾಡಿ. ಇನ್ನು ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಅನಾನುಕೂಲಗಳಿದ್ದಾವೆ. ಲಾಭ ಬರುತ್ತೆ, ಆದರೆ ವೃತ್ತಿಯಲ್ಲಿ ಅಷ್ಟು ಸಮಾಧಾನ ಇರಲ್ಲ. ಕೆಲಸದ ಸ್ವಲ್ಪ ಹೆಚ್ಚಿನ ಹೊರೆ, ಬಂಧು ಸ್ನೇಹಿತರ ಸ್ವಲ್ಪ ಮನಸ್ತಾಪ. ಅದರಲ್ಲಿ ಸ್ತ್ರೀಯರಿಗೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಅವಕಾಶಗಳು ಕೈ ತಪ್ಪಿ ಬಿಡ್ಬಹುದು, ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು. ಅದು ಮಂಗಳವಾರ ಬುಧವಾರದ ಮಟ್ಟಿಗೆ ಸ್ವಲ್ಪ ನೀವು ವೀಕ್ ಆಗ್ತೀರ. ಯಾಕೋ ಯಾವ ಕೆಲಸನೂ ಆಗ್ತಾಯಿಲ್ಲ ಅನ್ನುವಂಥ ಒಂದು ಕೊರಗು ನಿಮ್ಮನ್ನು ಕಾಡುತ್ತೆ. ಅದು ವಾರದ ಆದಿಯಲ್ಲಿರ್ತಕ್ಕಂಥ ಒಂದು ತೊಡಕು. ನೋಡೋಣ ಪರಿಹಾರ. ನಂತರ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರನ ಬಲ, ಆಗ ಸ್ವಲ್ಪ ಮಟ್ಟಿಗೆ ಕುಟುಂಬದ ಸಹಕಾರ ಆಗಬಹುದು. ನಿಮ್ಮ ಬುದ್ಧಿಯೇ ಸ್ವಲ್ಪ ಬದಲಾವಣೆಯಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ನಾವೇ ಸೆಲ್ಫ್ ಚೇತರಿಕೆ ಅಂತೀವಲ್ಲ, ಆ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ವಸ್ತು ನಷ್ಟತೆ, ದಾಂಪತ್ಯದ ಮನಸ್ತಾಪ ಇದೆ ಕೊನೆಗೆ ವಾರದ ಅಂತ್ಯದಲ್ಲಿ ಸ್ವಲ್ಪ. ಆದರೆ ಶುಕ್ರನಿಂದಾಗಿ ನಿಮಗೂ ಒಳ್ಳೆಯ ಫಲ ಇದೆ. ಭಾಗ್ಯಕ್ಕೆ ಬರ್ತಾ ಇದ್ದಾನಲ್ಲ ಪಂಚಮಾದೇವಿ. ಹೀಗಾಗಿ ಬುದ್ಧಿಯೇ ನಿಮಗೆ ಬೆಳಕು, ಅದೇ ನಿಮಗೆ ಬಲ, ಅದು ಉಂಟಾಗುತ್ತೆ. ಮುಂದಿನ ವಾರ ಇನ್ನೂ ಚೆನ್ನಾಗಿರುತ್ತದೆ, ಆತಂಕ ಮಾಡ್ಕೋಬೇಡಿ. ಅಷ್ಟರವರೆಗೆ ಏನಪ್ಪ ಪರಿಹಾರ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ, ಅದು ಬೇಕು. ಸಂಗಾತಿಯಲ್ಲಿ ಸಾಮರಸ್ಯ ಇಲ್ಲದೆ ಹೋದರೆ ನೀವು ಕಚೇರಿಯಲ್ಲೂ ನೆಮ್ಮದಿಗೆ ಇರೋಕ್ಕಾಗಲ್ಲ, ಮನೆಯಲ್ಲೂ ನೆಮ್ಮದಿಗೆ ಇರೋಕ್ಕಾಗಲ್ಲ, ಪ್ರಯಾಣದಲ್ಲೂ ನೆಮ್ಮದಿಗೆ ಇರೋಕ್ಕಾಗಲ್ಲ. ಹೀಗಾಗಿ ಈ ಪ್ರಾರ್ಥನೆ ಮಾಡಿ, ಅದು ನಿಮಗೆ ಅನುಕೂಲ ಆಗುತ್ತೆ. ಮಿಥುನ. ಈಗ ಕಾಲರ್ ಇದ್ದಾರೆ, ಬಳ್ಳಾರಿಯಿಂದ ಪುಷ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪ ಅವರೇ.
ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಗನ ಬಗ್ಗೆನಾ? ಡೇಟ್ ಆಫ್ ಬರ್ತ್ ಹೇಳಿಮ್ಮ. 19/5/94 ಮೇಡಮ್. ಬೆಳಿಗ್ಗೆ 10 ಗಂಟೆ ಮೇಡಮ್. ಬೆಳಿಗ್ಗೆ 10 ಗಂಟೆ. 19/5/1995 ಅಲ್ವಾ? 94. ಸರಿ, ಬೆಳಿಗ್ಗೆ 10 ಗಂಟೆ. ಏನು ಕೇಳಬೇಕಾಗಿತ್ತು? ಮದುವೆ ಬಗ್ಗೆ ಮೇಡಮ್. ಏನು ಮಾತಾಡ್ತಾನೆ ಇಲ್ಲ, ಏನು ಹೇಳ್ತಾನೂ ಇಲ್ಲ ಮೇಡಮ್. ಏನು ಸರಿ ತಂದೆ ತಾಯಿ ಹತ್ರನೂ ಮಾತಾಡ್ತಾ ಇಲ್ಲ ಮೇಡಮ್. ಸರಿ, ಗೊತ್ತಾಯ್ತು. ಪುಷ್ಪಾವತಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮದುವೆ ಬಗ್ಗೆ ಏನು ಮಾತಾಡ್ತಿಲ್ಲ, ಕಿರಿಕಿರಿ ಆಗ್ಬಿಟ್ಟಿದೆ ನಿಮಗೆ ಅಲ್ವಾ? ಇದರ ಒಂದು ಅಸಲ್ ಮಾತಾಡ್ತಾನೆ ಇಲ್ಲ ಗುರುಗಳೇ ತಂದೆ ತಾಯಿ ಹತ್ರನ. ಅವರಿಗೆ ಈಗ ನಡೀತಾ ಇರೋ ಟೈಮ್ ಇದೆಯಲ್ಲ, ಇನ್ನೇನು ಫೆಬ್ರವರಿ ಬಂದ್ಬಿಡ್ತು, ಇನ್ನು 2 ತಿಂಗಳು ಆದಮೇಲೆ ಯಾರು ವಿವಾಹದ ಅಧಿಪತಿಯೂ ಅವನ ಸಮಯ ಶುರುವಾಗುತ್ತೆ. ಆಗ ಎಲ್ಲವೂ ಸರಿ ಹೋಗ್ಬಿಡುತ್ತೆ. ಟೈಮ್ ಬರೋವರೆಗೂ ನಮಗೆ ಎಲ್ಲ ವಿಚಿತ್ರವಾಗಿರುತ್ತೆ. ಟೈಮ್ ಬಂದಾಗ ತನಗೆ ತಾನೇ ಎಲ್ಲವೂ ಸರಿ ಹೋಗ್ಬಿಡುತ್ತೆ. ಹೀಗಾಗಿ ಅವರಿಗೆ ಇನ್ನೇನು ಬಹಳ ದೂರ ಇಲ್ಲ, ಇನ್ನು 2 ತಿಂಗಳು ಕಾಲ ಅವಕಾಶ ಇದೆ. ಆಮೇಲೆ ಖಂಡಿತ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡಿ, ಆತಂಕ ಬೇಡ, ಅನುಕೂಲ ಆಗುತ್ತೆ. ಅಂಥ ತೊಡಕುಗಳು ಏನೂ ಇಲ್ಲ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ನೀವು ಒಂದು ಸಲ ಸಾಧ್ಯವಾದರೆ ಅವ್ರನ್ನ ಗಾಣಗಾಪುರಕ್ಕೆ ಕರ್ಕೊಂಡು ಹೋಗಿ ಬನ್ನಿ. ಅಲ್ಲಿ ಹೋಗಿ 1 ವಾರ ಸೇವೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಆಮೇಲೆ ನೋಡಿ ಅವರು ಪರಿವರ್ತನೆ ಆಗಿಬಿಡುತ್ತೆ. ಅಷ್ಟರೊಳಗೆ ಒಂದು ಸಲ ಗಾಣಗಾಪುರಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈಗ ಕಟಕ, ಸಿಂಹ, ಕನ್ಯಾ ಈ 3 ರಾಶಿಯ ಫಲಾಫಲ ತಿಳಿಸ್ಕೊಡೋದಾದ್ರೆ? ಎಸ್, ನೋಡ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿದ್ದಾನೆ. ಇದು ಅನುಕೂಲ ಆಗುತ್ತೆ. ಮಾಂದಿಯಿಂದಾಗಿ ಏನಾಗುತ್ತೆ, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇತ್ಯಾದಿಗಳನ್ನು ಗಮನಿಸ್ತೀವಿ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಧೈರ್ಯ, ಸ್ಥೈರ್ಯ, ಸಾಹಸ ಇಂತಹ ಕೆಲಸಗಳು ತುಂಬ ನಿಮಗೆ ಸಹಾಯಕ್ಕೆ ಬರುತ್ತೆ. ಆದರೆ ಸಹವಾಸ ದೋಷ ಇದೆಯಲ್ಲ, ಅದು ನಿಮ್ಮನ್ನು ಕಾಡುವ ಸಾಧ್ಯತೆ ಹೆಚ್ಚಾಗಿದೆ. ರಾಹು ಮಾಂದಿ ಜೊತೆಗಿರೋ ಕಾರಣದಿಂದಾಗಿ ಮಂಗಳವಾರ ಬುಧವಾರದ ಮಟ್ಟಿಗೆ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಬೇಡದ ಚಟಗಳು ಇತ್ಯಾದಿ ಇನ್ಯಾವುದೋ ದುರ್ವ್ಯಸನಗಳು ಇಂಥವುಗಳಿಗೆ ಬಲಿಯಾಗ್ಬಿಡೋ, ಪಾಪ ಒಳ್ಳೆಯವರಾಗಿದ್ದರೂ ಆ ದಾರಿಗೆ ಹೋಗ್ಬಿಡೋ ಸಾಧ್ಯತೆ ಎಷ್ಟೋ ಸಂದರ್ಭ ಹಾಗಾಗುತ್ತೆ. ಆ ರೀತಿಯ ಒಂದು ತೊಡಕಿದೆ. ತಂದೆ ತಾಯಿಗಳು ಸ್ವಲ್ಪ ಅವುಗಳ ಬಗ್ಗೆ ನಿಗಾ ಇಟ್ಕೋಬೇಕು ಈ ವಾರದ ಆದಿಯಲ್ಲಿ ಕರ್ಕಟಕ ರಾಶಿಯವರಿಗೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ, ಬಂಧುಗಳ ಸಹಕಾರ ಚೆನ್ನಾಗಿರುತ್ತೆ, ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಮನಸ್ತಾಪ ಇರ್ತದೆ, ವ್ಯಾಪಾರದಲ್ಲಿ ತೊಂದರೆ ಇರ್ತದೆ, ದೂರ ಪ್ರಯಾಣ ಅಂದರೆ ವಿದೇಶ ಪ್ರಯಾಣ ಇತ್ಯಾದಿ ಇದ್ದರೆ ಅದಕ್ಕೆ ಸ್ವಲ್ಪ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಕರ್ಕಟಕ ರಾಶಿಯವರಿಗೆ ನೋಡಿ, ಶುಕ್ರನ ಪರಿವರ್ತನೆ ಅಷ್ಟಮಕ್ಕೆ ಬರ್ತಾನೆ. ಅಷ್ಟಮದ ಶುಕ್ರನಿಗೆ ಶಾಸ್ತ್ರ ಏನೂ ಕೆಟ್ಟ ಫಲ ಹೇಳಿಲ್ಲ, ಸ್ವಲ್ಪ ಮಟ್ಟಿಗೆ ಸಮಾಧಾನದ ರೀತಿಯಲ್ಲಿ ಇರ್ತದೆ. ಆದರೆ ನೀವು ಮನೆ, ವಾಹನ ಈ ವಿಚಾರಗಳು ಸ್ವಲ್ಪ ಹುಷಾರಾಗಿರಬೇಕು. ಪ್ರಯಾಣ ಮಾಡುವ ಸಂದರ್ಭದಲ್ಲೋ ಅಥವಾ ಮನೆ ನಿವೇಶನದ ಕಡತ ಪತ್ರ ಇತ್ಯಾದಿಗಳ ವಿಚಾರದಲ್ಲೋ ಯಾವುದೋ ನೋಟಿಸ್ ಬಂದುಬಿಡುತ್ತೆ, ಆ ರೀತಿಯ ಒಂದು ತೊಡಕುಗಳು ಉಂಟಾಗೋ ಸಾಧ್ಯತೆ ಇರ್ತದೆ, ಗಮನ ಇರಲಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶಿವಶಕ್ತಿಯರ ಆರಾಧನೆ ಮಾಡಿ. ದಾಂಪತ್ಯದ ಮನಸ್ತಾಪ ಸೂಚಿಸ್ತಾ ಇದೆ, ಅದು ಸ್ವಲ್ಪ ಉಲ್ಬಣ ಆಗಬಹುದು, ಆ ಕಾರಣದಿಂದಾಗಿ ಮಾಡಿ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ದಿವಸ ಈ ಒಂದು ವಾರದಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಕುಟುಂಬ ಸಲುವಾಗಿ ವ್ಯಯ ಇದೆ. ವ್ಯಯಾಧಿಪತಿ ಕುಟುಂಬದಲ್ಲಿದ್ದಾಗ ಸಹಜವಾಗಿ ಖರ್ಚಾಗುತ್ತೆ. ಮನೆಗೇನೋ ಸಾಮಗ್ರಿಯೋ ಮತ್ತೊಂದು ವಸ್ತುವೋ ಮತ್ತೊಂದು ತರ್ತಕ್ಕಂಥದ್ದು, ಈ ರೀತಿಯಲ್ಲಿ ಸ್ವಲ್ಪ ಹೆಚ್ಚಿನ ಖರ್ಚು ಸೂಚಿಸ್ತಾ ಇದೆ. ಅದರ ಕಡೆ ಗಮನ ಇರಲಿ. ವಸ್ತು ಹಾನಿ, ಸೋಲು, ವ್ಯಾಪಾರದಲ್ಲಿ ಅನುಕೂಲ ಇದೆ. ಶನೈಶ್ಚರನ ಬಲ, ಶುಕ್ರನ ಬಲ ಇದೆಲ್ಲವೂ ಸೇರುತ್ತೆ. ಮತ್ತು ಕೊನೆಗೆ ವಾರದ ಅಂತ್ಯದಲ್ಲಿ ಇನ್ನೂ ಹೆಚ್ಚಿನ ಬಲ ಬರುತ್ತೆ. ಈ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಚಂದ್ರನ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಬಲವಾಗುತ್ತೆ. ಈ ಕಾರಣದಿಂದಾಗಿ ಧೈರ್ಯ, ಸ್ಥೈರ್ಯಗಳೆಲ್ಲ ಮತ್ತಷ್ಟು ಬಲ ಬರುತ್ತೆ. ಸಂಗಾತಿಗಳಲ್ಲಿ ಸಾಮರಸ್ಯ ಉಂಟಾಗುತ್ತೆ. ಬಂಧು ಸ್ನೇಹಿತರ ಸಹಕಾರ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ತುಂಬ ಸಪೋರ್ಟ್ ಸಿಗುತ್ತೆ. ಅವರಿಂದಾಗಿ ನಿಮಗೆ ಕಷ್ಟವಾಗಿದ್ದು ಈ ಹಿಂದೆ ಒಂದು ವಾರದ ಆದಿಯಲ್ಲಿ ಸೋಮವಾರ ಮಂಗಳವಾರ ಏನಿತ್ತು ಆ ಕಷ್ಟ ಎಲ್ಲ ನಿವಾರಣೆ ಆಗೋ ಸಾಧ್ಯತೆ ಹೆಚ್ಚಾಗಿದೆ ವಾರದ ಅಂತ್ಯದ ವೇಳೆಗೆ. ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ಸಂಗಾತಿ ಸಪೋರ್ಟ್ ತುಂಬ ಚೆನ್ನಾಗಿರ್ತದೆ. ಇದೆಲ್ಲ ಚೆನ್ನಾಗೇ ಇದೆ. ವೃತ್ತಿಯಲ್ಲೂ ಕೂಡ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ಒಂದು ಪಿತೃದೇವತೆಗಳ ಸ್ಮರಣೆ, ಮಾಂದಿಯ ಕಾರಣದಿಂದಾಗಿ ಮಾಂದಿ ಸಂಚರಿಸುವ ಭಾಗಗಳೆಲ್ಲ ಸ್ವಲ್ಪ ವ್ಯತಿರಿಕ್ತವಾಗಿರೋದ್ರಿಂದ ಪಿತೃದೇವತೆಗಳ ಸ್ಮರಣೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಹಿರಿಯರನ್ನು ಸ್ಮರಿಸ್ಕೊಳ್ಳಿ, ಅದು ಎಷ್ಟೋ ಸಮಾಧಾನ ಕೊಡುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ಲಾಭಾಧಿಪತಿ ಜನ್ಮಕ್ಕೆ ಬಂದಾಗ ಲಾಭವೇ ಆಗುತ್ತೆ. ವ್ಯಾಪಾರದಲ್ಲಿ ತೊಡಕುಗಳಿದ್ದಾವಿಲ್ಲ ಅಂತಲ್ಲ, ನಷ್ಟವೋ ಇತ್ಯಾದಿ, ಆದರೆ ಲಾಭಕ್ಕೆ ಕೊರತೆ ಆಗಲ್ಲ. ತೊಡಕು ಬೇರೆ, ಲಾಭ ಬೇರೆ, ಈ ರೀತಿಯಲ್ಲಿ ಅನುಕೂಲಗಳಿದ್ದಾವೆ. ಈಗ ದಾಂಪತ್ಯದಲ್ಲಿ ಮನಸ್ತಾಪಗಳಾಗೋ ಸಾಧ್ಯತೆ ಹೆಚ್ಚಾಗಿದೆ.
ಮನಸ್ಸಿಗೆ ಬೇಸರ ಉಂಟಾಗ್ತಕ್ಕಂಥದ್ದು, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು, ನೀವೊಂದು ಯೋಚನೆ ಮಾಡಿದ್ರೆ ಅವರೊಂದು ಯೋಚನೆ ಮಾಡೋದು, ಈ ರೀತಿಯ ತೊಡಕುಗಳು ಇದ್ದಾವೆ. ಅದಕ್ಕೆ ಪರಿಹಾರ ನೋಡೋಣ ನಂತರದಲ್ಲಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ, ವೃತ್ತಿಯಲ್ಲಿ ಅನುಕೂಲ, ಆರ್ಥಿಕವಾಗಿ ಬೆಳವಣಿಗೆ ಕಾಣ್ತೀರಾ. ಆದಿಯಲ್ಲಿದ್ದ ತೊಡಕು ಅಂತ್ಯದ ವೇಳೆಗೆ ಇರೋದಿಲ್ಲ, ಹೀಗಾಗಿ ಆತಂಕ ಬೇಡ. ವಿದ್ಯಾರ್ಥಿಗಳಿಗೆ ಅನುಕೂಲ ಚೆನ್ನಾಗಿದೆ, ಬಂಧು ಮಿತ್ರರ ಸಹಕಾರ ಚೆನ್ನಾಗಿರ್ತದೆ, ಒಳ್ಳೆಯ ಪ್ರಯಾಣ ಇರ್ತೀರ, ಒಳ್ಳೆಯ ಪ್ರಯಾಣ ಮಾಡ್ತೀರಾ. ಇಷ್ಟ ಮಿತ್ರರ ಜೊತೆಗೆ ಒಂದು ಒಳ್ಳೆಯ ವಿಹಾರ, ಪ್ರಯಾಣ, ಈ ರೀತಿಯೆಲ್ಲ ಅನುಕೂಲಗಳನ್ನು ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಹೀಗಾಗಿ ಶನಿವಾರದ ಮಟ್ಟಿಗೆ ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆ ದಿವಸ ಚತುರ್ಥದಲ್ಲಿ ಮಾಂದಿ ಇದ್ದರೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ, ಅನನುಕೂಲವನ್ನು ಸೂಚಿಸುತ್ತೆ, ಹೀಗಾಗಿ ಎಚ್ಚರಿಕೆ ಇರಲಿ. ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ, ಲಕ್ಷ್ಮೀನಾರಾಯಣ ಹೃದಯ ಎರಡೂ ಇದ್ರ ಜೊತೆಗೆ ಅದನ್ನು ನೀವು ಕೇಳಿಸ್ಕೋಬೇಕು, ಅದು ನಿಮಗೆ ತುಂಬ ಬಲ ಕೊಡುತ್ತೆ. ಇದು ಕನ್ಯಾವರೆಗಿನ ಫಲಗಳು. ಸರಿ ಶಾಸ್ತ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.